ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ ವಿಚಾರವಾಗಿ ಇದೀಗ ಕಲ್ಲೆಸೆದ ಎಕ್ಸ್ಕ್ಲೂಸಿವ್ ದೃಶ್ಯ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಿಡಿಗೇಡಿಗಳು ಕಲ್ಲು ಎಸೆತಾ ಇರುವಂತಹ ಸಿಸಿಟಿವಿಯ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಕಲ್ಲೆಸೆದ ಸಂಪೂರ್ಣ ದೃಶ್ಯಾವಳಿಗಳು ಸಿಕ್ಕಿದೆ. ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ದೃಶ್ಯ, ಕಿಡಿಗೇಡಿಗಳು ಕಲ್ಲೆಸೆಯುವಂತಹ ದೃಶ್ಯ, ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳು, ಕಿಡಿಗೇಡಿಗಳು ಮಾಡಿರುವಂತಹ ಒಂದು ಕಿಡಿಗೇಡಿತನದ ಕಂಪ್ಲೀಟ್ ದೃಶ್ಯಾವಳಿ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು. ನಮ್ಮಲ್ಲೇ ಮೊಟ್ಟ ಮೊದಲು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆ ಕಿಡಿಗೇಡಿಗಳು ಕಲ್ಲನ್ನ ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ ಒಂದು ಕಡೆ. ಅದಾದ ನಂತರ ಕಲ್ಲನ್ನ ಎಸೆತಾ ಇರುವಂತಹ ದೃಶ್ಯಗಳು ಲಭ್ಯವಾಗಿದೆ. ಅಲ್ಲೇ ಇರುವಂತಹ ಸಿಸಿಟಿವಿಯಲ್ಲಿ ಸರಿಯಾಗಿರುವಂತಹ ದೃಶ್ಯಗಳು, ಕಿಡಿಗೇಡಿಗಳು ಪ್ರೀ ಪ್ಲಾನ್ಡ್ ಮಾಡಿ ಕಲ್ಲನ್ನ ಸಂಗ್ರಹ ಮಾಡಿಟ್ಕೊಂಡು ಕಲ್ಲನ್ನ ಎಸೆತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನಮ್ಮಲ್ಲೇ ಮೊಟ್ಟ ಮೊದಲ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರುವಂತದ್ದು ಸ್ಕ್ರೀನ್ ಮೇಲೆ. ಗಲ್ಲಿಗಳಲ್ಲಿ ನಿಂತು ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿಯ ಮೂಲಕ ಆರೋಪಿಗಳನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ ಪೊಲೀಸರು. ನೆನ್ನೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು, ಯಾರವರು ಅಂತ ಹೇಳ್ಬಿಟ್ಟು. ಸೊ ತನಿಖೆ ಕೂಡ ನಡೀತಾ ಇತ್ತು. ಇದೀಗ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಗಳು ಲಭ್ಯವಾಗಿರುವಂತದ್ದು. ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಆರೋಪಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ನಾಪತ್ತೆಯಾಗಿರುವಂತಹ ಆರೋಪಿಗಳ ಎಕ್ಸ್ಕ್ಲೂಸಿವ್ ಮಾಹಿತಿ, ಕಲ್ಲೆಸೆತದ ಪ್ರಕರಣದ ಸಂಪೂರ್ಣ ಕಂಪ್ಲೀಟ್ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರುವಂತದ್ದು. ಠಾಣೆಯ ಹತ್ತಿರದ ಗಲ್ಲಿಗಳಲ್ಲಿ ನಿಂತ್ಕೊಂಡು ಒಂದ್ ಕಡೆ ಅಲ್ಲ, ಕಲ್ಲು ತೂರಾಟವನ್ನ ನಡೆಸ್ತಾ ಇರುವಂತಹ ಪುಂಡರನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಆಗ್ತಾ ಇದೆ, ಯಾರು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಗೊತ್ತಾಗ್ತಾ ಇದೆಯಾ? ತನಿಖೆ ಇನ್ನು ಮುಂದೆ ಯಾವ ಆಯಾಮದಲ್ಲಿ ಆಗುತ್ತೆ? ಪೊಲೀಸರು ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಬಂಧನ ಮಾಡೋದಕ್ಕಾಗಿ? ವಿನೋದ್, ರೋಜಾ, ಈಗಾಗಲೇ ಉದಯಗಿರಿ ಪೊಲೀಸ್ ಠಾಣೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ಪೊಲೀಸರು 8 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ದೃಶ್ಯಾವಳಿಗಳು ಏನೆಂದರೆ, ಮೊನ್ನೆ ರಾತ್ರಿ ಏನು ಗಲಾಟೆ ಆಯಿತು, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಲ್ಲನ್ನ ಪೊಲೀಸರ ಮೇಲೆ ಎಸೆದಿದ್ದಾರೆ, ಜೊತೆಗೆ ಪೊಲೀಸ್ ಠಾಣೆ ಆಸುಪಾಸಲ್ಲಿ ನಿಂತ್ಕೊಂಡು ಎಷ್ಟರ ಮಟ್ಟಿಗೆ ದಾಂಧಲೆ ನಡೆಸಿರೋರ ಬಗ್ಗೆ ಪೊಲೀಸರು ಒಂದಷ್ಟು ಸಿಸಿಟಿವಿ ಫುಟೇಜ್ಗಳ ಕಲೆಕ್ಟ್ ಮಾಡ್ಕೊಂಡಿದ್ರು. ಜೊತೆಗೆ ಯಾರೆಲ್ಲ ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲ ಪತ್ತೆ ಹಚ್ಚೋದಕ್ಕೂ ಕೂಡ ಒಂದಷ್ಟು ಏನು ಯುವಕರನ್ನ ಮಾರಕ್ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಈ ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಈಗಾಗಲೇ ಸಾಕಷ್ಟು ಜನರನ್ನ ವಶಕ್ಕೆ ಪಡುವಂತಹ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ 8 ಜನರ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿರುವಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಏಕಾಏಕಿ 1,000 ಜನರು ಪೊಲೀಸ್ ಠಾಣೆ ಮುಂಬಗೆ ಸೇರ್ಬೇಕು ಅಂತಂದ್ರೆ ಒಂದು ರೀತಿಯಾದಂತಹ ಪ್ಲಾನ್ ಇಲ್ಲದಂತೆ ಯಾವುದೇ ಕಾರಣಕ್ಕೂ ಮಾಡಕ್ ಸಾಧ್ಯ ಇಲ್ಲ. ಸೊ ಹೀಗಾಗಿ ಈ ಸಿಸಿಟಿವಿ ದೃಶ್ಯಾವಳಿಯ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಕೂಡ ಹೀಗೆ ಪ್ರಕರಣದ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲ ವಶಕ್ಕೆ ಪಡೆಯಕ್ಕೆ ಕೂಡ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ರೋಜಾ, ಅಲ್ಲ ವಿನೋದ್, ನೋಡಿ ಆ ಗುಂಪನ್ನ ಕಟ್ಕೊಂಡು ಅಷ್ಟು ಜನ, ಒಂದು ಚೂರು ಭಯನೇ ಇಲ್ಲ. ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸ್ ಠಾಣೆಗೆ ಕಲ್ಲನ್ನ ಎಸೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಹತ್ತಿರದವರೇ ಅಂತ ಅನ್ಸುತ್ತೆ. ಸೊ ಆ ಬಗ್ಗೆ ಮಾಹಿತಿನ ಕೊಡೋದಾದ್ರೆ ಇವರಿಗೆ ಕಾನೂನಿನ ಭಯ, ಪೊಲೀಸರ ಭಯ ಇಲ್ವಾ ಅಂತ ವಿನೋದ್? ರೋಜಾ, ನಿಜಕ್ಕೂ ಕೂಡ ಇದೆ. ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆ ಇಡೀ ಅಂದ್ರೆ ಭಾನುವಾರ ಬೆಳಿಗ್ಗೆಯಿಂದಲೂ ಕೂಡ ಏನು ದೊಡ್ಡ ಮಟ್ಟದಲ್ಲಿ ಆ ಒಂದು ಪೋಸ್ಟ್ ವೈರಲ್ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಆರೋಪಿಗಳು ಯಾವ ರೀತಿಯಾಗಿ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರು, ಕೇವಲ ಒಂದು ಪೋಸ್ಟ್ ಹಾಕಿದ ವಿಚಾರವಾಗಿ ಈಗಾಗಲೇ ಪೊಲೀಸ್ ಠಾಣೆ ಮುಂದಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಜನರು ಸೇರ್ತಾರೆ ಅಂತಂದ್ರೆ ದೊಡ್ಡ ಮಟ್ಟದ ಪ್ರೀ ಪ್ಲಾನ್ ಇತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸೊ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತವ್ರು ಎಲ್ಲರೂ ಕೂಡ ಉದಯಗಿರಿಯ ಅಕ್ಕಪಕ್ಕ ಬಡಾವಣೆ ನಿವಾಸಿಗಳಿಂದ ಗೊತ್ತಾಗ್ತಾ ಇದೆ. ಈಗ ಬಂಧಿತರಾಗಿರುವಂತಹ 8 ಜನರು ಕೂಡ ಏನೋ ಅವರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತೀವ್ರ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಅವರಿಂದ ಕೂಡ ಸಾಕಷ್ಟು ಮಾಹಿತಿಗಳು ಪಡ್ಕೊಳ್ತಾ ಇದ್ದಾರೆ. ಈ ಘಟನೆಗೆ ಕೇವಲ ಒಂದು ಪೋಸ್ಟ್ ಕಾರಣನ ಅಥವಾ ಈ ಗಲಾಟೆ ಮಾಡಲೇಬೇಕು ಅಂತೇಳಿ ಒಂದು ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆನ ಮಾಡ್ತಾ ಇರುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ ವಿಚಾರವಾಗಿ ಇದೀಗ ಕಲ್ಲೆಸೆದ ಎಕ್ಸ್ಕ್ಲೂಸಿವ್ ದೃಶ್ಯ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಿಡಿಗೇಡಿಗಳು ಕಲ್ಲು ಎಸೆತಾ ಇರುವಂತಹ ಸಿಸಿಟಿವಿಯ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಕಲ್ಲೆಸೆದ ಸಂಪೂರ್ಣ ದೃಶ್ಯಾವಳಿಗಳು ಸಿಕ್ಕಿದೆ. ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ದೃಶ್ಯ, ಕಿಡಿಗೇಡಿಗಳು ಕಲ್ಲೆಸೆಯುವಂತಹ ದೃಶ್ಯ, ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳು, ಕಿಡಿಗೇಡಿಗಳು ಮಾಡಿರುವಂತಹ ಒಂದು
ಕಿಡಿಗೇಡಿತನದ ಕಂಪ್ಲೀಟ್ ದೃಶ್ಯಾವಳಿ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು ನಮ್ಮಲ್ಲೇ ಮೊಟ್ಟ ಮೊದಲು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ಕಿಡಿಗೇಡಿಗಳು ಕಲ್ಲನ್ನ ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ ಒಂದು ಕಡೆ, ಅದಾದ ನಂತರ ಕಲ್ಲನ್ನ ಎಸೆತಾ ಇರುವಂತಹ ದೃಶ್ಯಗಳು ಲಭ್ಯವಾಗಿದೆ. ಅಲ್ಲೇ ಇರುವಂತಹ ಸಿಸಿಟಿವಿಯಲ್ಲಿ ಸರಿಯಾಗಿರುವಂತಹ ದೃಶ್ಯಗಳು, ಕಿಡಿಗೇಡಿಗಳು ಪ್ರೀ ಪ್ಲಾನ್ಡ್ ಮಾಡಿ ಕಲ್ಲನ್ನ ಸಂಗ್ರಹ ಮಾಡಿಟ್ಕೊಂಡು ಕಲ್ಲನ್ನ ಎಸೆತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನಮ್ಮಲ್ಲೇ ಮೊಟ್ಟ ಮೊದಲ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರುವಂತದ್ದು ಸ್ಕ್ರೀನ್ ಮೇಲೆ. ಗಲ್ಲಿಗಳಲ್ಲಿ ನಿಂತು ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿಯ ಮೂಲಕ ಆರೋಪಿಗಳನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ ಪೊಲೀಸರು. ನೆನ್ನೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು ಯಾರವರು ಅಂತ ಹೇಳ್ಬಿಟ್ಟು. ಸೊ ತನಿಖೆ ಕೂಡ ನಡೀತಾ ಇತ್ತು. ಇದೀಗ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಗಳು ಲಭ್ಯವಾಗಿರುವಂತದ್ದು. ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಆರೋಪಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ನಾಪತ್ತೆಯಾಗಿರುವಂತಹ ಆರೋಪಿಗಳ ಎಕ್ಸ್ಕ್ಲೂಸಿವ್ ಮಾಹಿತಿ, ಕಲ್ಲೆಸೆತದ ಪ್ರಕರಣದ ಸಂಪೂರ್ಣ ಕಂಪ್ಲೀಟ್ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರುವಂತದ್ದು. ಠಾಣೆಯ ಹತ್ತಿರದ ಗಲ್ಲಿಗಳಲ್ಲಿ ನಿಂತ್ಕೊಂಡು ಒಂದ್ ಕಡೆ ಅಲ್ಲ ಕಲ್ಲು ತೂರಾಟವನ್ನ ನಡೆಸ್ತಾ ಇರುವಂತಹ ಪುಂಡರನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಆಗ್ತಾ ಇದೆ, ಯಾರು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಗೊತ್ತಾಗ್ತಾ ಇದೆಯಾ? ತನಿಖೆ ಇನ್ನ ಮುಂದೆ ಯಾವ ಆಯಾಮದಲ್ಲಿ ಆಗುತ್ತೆ? ಪೊಲೀಸರು ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಬಂಧನ ಮಾಡೋದಕ್ಕಾಗಿ? ವಿನೋದ್, ರೋಜಾ, ಈಗಾಗಲೇ ಉದಯಗಿರಿ ಪೊಲೀಸ್ ಠಾಣೆ ಪ್ರಕರಣಕ್ಕೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ಪೊಲೀಸರು 8 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ರಿಪಬ್ಲಿಕನ್ಗೆ ಸಿಕ್ಕಿರುವಂತಹ ದೃಶ್ಯಾವಳಿಗಳು ಏನೆಂದರೆ, ಮೊನ್ನೆ ರಾತ್ರಿ ಏನು ಗಲಾಟೆ ಆಯಿತು ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಲ್ಲನ್ನ ಪೊಲೀಸರ ಮೇಲೆ ಎಸೆದಿದ್ದಾರೆ, ಜೊತೆಗೆ ಪೊಲೀಸ್ ಠಾಣೆ ಆಸುಪಾಸಲ್ಲಿ ನಿಂತ್ಕೊಂಡು ಎಷ್ಟರ ಮಟ್ಟಿಗೆ ದಾಂಧಲೆ ನಡೆಸಿರೋರ ಬಗ್ಗೆ ಪೊಲೀಸರು ಒಂದಷ್ಟು ಸಿಸಿಟಿವಿ ಫುಟೇಜ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಜೊತೆಗೆ ಯಾರೆಲ್ಲ ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಒಂದಷ್ಟು ಏನು ಯುವಕರನ್ನ ಮಾರಕ್ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಈ ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಈಗಾಗಲೇ ಸಾಕಷ್ಟು ಜನರನ್ನ ವಶಕ್ಕೆ ಪಡುವಂತಹ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ 8 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿರುವಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಏಕಾಏಕಿ 1,000 ಜನರು ಪೊಲೀಸ್ ಠಾಣೆ ಮುಂಬಕ್ಕೆ ಸೇರ್ಬೇಕು ಅಂತಂದ್ರೆ ಒಂದು ರೀತಿಯಾದಂತಹ ಪ್ಲಾನ್ ಇಲ್ಲದಂತೆ ಯಾವುದೇ ಕಾರಣಕ್ಕೂ ಮಾಡಕ್ ಸಾಧ್ಯ ಇಲ್ಲ. ಸೊ ಹೀಗಾಗಿ ಈ ಸಿಸಿಟಿವಿ ದೃಶ್ಯಾವಳಿಯ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಕೂಡ ಹೀಗೆ ಪ್ರಕರಣದ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನ ವಶಕ್ಕೆ ಪಡೆಯಕ್ಕೆ ಕೂಡ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ರೋಜಾ, ಅಲ್ಲ ವಿನೋದ್, ನೋಡಿ ಆ ಗುಂಪನ್ನ ಕಟ್ಕೊಂಡು ಅಷ್ಟು ಜನ, ಒಂದು ಚೂರು ಭಯನೇ ಇಲ್ಲ. ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸ್ ಠಾಣೆಗೆ ಕಲ್ಲನ್ನ ಎಸೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಹತ್ತಿರದವ್ರೆ ಅಂತ ಅನ್ಸುತ್ತೆ. ಸೊ ಆ ಬಗ್ಗೆ ಮಾಹಿತಿನ ಕೊಡೋದಾದ್ರೆ ಇವರಿಗೆ ಕಾನೂನಿನ ಭಯ, ಪೊಲೀಸರ ಭಯ ಇಲ್ವಾ ಅಂತ ವಿನೋದ್? ರೋಜಾ, ನಿಜಕ್ಕೂ ಕೂಡ ಇದೆ. ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಏನೇ ಇಡೀ ಅಂದ್ರೆ ಭಾನುವಾರ ಬೆಳಿಗ್ಗೆಯಿಂದಲೂ ಕೂಡ ಏನು ದೊಡ್ಡ ಮಟ್ಟದಲ್ಲಿ ಆ ಒಂದು ಪೋಸ್ಟ್ ವೈರಲ್ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಆರೋಪಿಗಳು ಯಾವ ರೀತಿಯಾಗಿ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರು, ಕೇವಲ ಒಂದು ಪೋಸ್ಟ್ ಹಾಕಿದ ವಿಚಾರವಾಗಿ ಈಗಾಗಲೇ ಪೊಲೀಸ್ ಠಾಣೆ ಮುಂದಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಜನರು ಸೇರ್ತಾರೆ ಅಂತಂದ್ರೆ ದೊಡ್ಡ ಮಟ್ಟದ ಪ್ರೀ ಪ್ಲಾನ್ ಇತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸೊ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತವ್ರು ಎಲ್ಲರೂ ಕೂಡ ಉದಯಗಿರಿಯ ಅಕ್ಕಪಕ್ಕ ಬಡಾವಣೆ ನಿವಾಸಿಗಳಿಂದ ಗೊತ್ತಾಗ್ತಾ ಇದೆ. ಈಗ ಬಂಧಿತರಾಗಿರುವಂತಹ 8 ಜನರು ಕೂಡ ಏನೋ ಅವರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತೀವ್ರ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಅವರಿಂದ ಕೂಡ ಸಾಕಷ್ಟು ಮಾಹಿತಿಗಳು ಪಡ್ಕೊಳ್ತಾ ಇದ್ದಾರೆ. ಈ ಘಟನೆಗೆ ಕೇವಲ ಒಂದು ಪೋಸ್ಟ್ ಕಾರಣನ ಅಥವಾ ಈ ಗಲಾಟೆ ಮಾಡಲೇಬೇಕು ಅಂತೇಳಿ ಒಂದು ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆನ ಮಾಡ್ತಾ ಇರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.